ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಪವಿತ್ರಾತ್ಮರಿಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ದೇವರಾತ್ಮನೇ, ಪಾವನಾತ್ಮನೇ, ಸ್ವರ್ಗದ ಶಕ್ತಿಯೇ ಅಭಿಷೇಕಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 15ನೇ ಅಧ್ಯಾಯ ವಚನ 5 ಮೇಲ್ಪಟ್ಟು. ನಿನ್ನೆಯ ಜೀವಸ್ವರದ ಮುಂದುವರೆದ ಭಾಗ. ಇವುಗಳಾದ ಮೇಲೆ 15:5 ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ. ಸ್ವರ್ಗದ ದೇವಾಲಯವು ತೆರೆದಿತ್ತು. ಸ್ವರ್ಗದ ದೇವಾಲಯವು ತೆರೆದಿತ್ತು. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡುವಾಗ ಜೆರುಸಲೇಮ್ ಮಹಾ ದೇವಾಲಯದ ಪರದೆ ಇಬ್ಬಾಗವಾಗಿ ಹರಿದು ಹೋಯಿತು. ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿದ್ದಂಥ ಪರದೆ, ದೇವರನ್ನು ಜನರು ಮುಖಾಮುಖಿಯಾಗಿ ನೋಡಲು ಸಾಧ್ಯವಾಗದಂತೆ, ಪರಿಶುದ್ಧ ಗರ್ಭಗುಡಿಯೊಳಗೆ ಪ್ರವೇಶಿಸಲು ಸಾಧ್ಯವಾಗದಂತೆ ಇದ್ದಂಥ ತೆರೆ ಯೇಸುವಿನ ಶಿಲುಬೆ ಮರಣದ ಮೂಲಕ ತೆರೆಯಲಾಯಿತು. ಅದನ್ನೇ ಸಂತ ಪೌಲರು ಇಬ್ರಿಯ 10:19 ಹೇಳುತ್ತಾರೆ, ಪ್ರಭು ಯೇಸು ತಮ್ಮ ದೇಹವೆಂಬ ಶರೀರವನ್ನು ಜಜ್ಜುವುದರ ಮೂಲಕ, ತೆರೆಯನ್ನು ಹರಿಯುವುದರ ಮೂಲಕ ಸ್ವರ್ಗೀಯ ಬಾಗಿಲು ನಮಗೆ ತೆರೆಯಲ್ಪಟ್ಟಿದೆ ಎಂಬುದಾಗಿ. ಆಮೆನ್. ಆ ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ, ಯೇಸುವೆ ಸ್ತೋತ್ರ, ಹಾಲೆಲುಯ. ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಚನ 19. ಆ ಮಾರ್ಗ ಸಜೀವ ಮಾರ್ಗ, ಆ ಮಾರ್ಗ ಯೇಸುವಿನ ಮಾರ್ಗ. ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಚನ 19. ದೇವರ ಸಾನ್ನಿಧ್ಯವನ್ನು ಸೇರೋಣ, ದೇವರ ಪ್ರಸನ್ನತೆಯಲ್ಲಿ ಒಟ್ಟಾಗಿ ಸೇರಿ ಬರೋಣ. ಹೀಗಿರುವಲ್ಲಿ ಪ್ರಿಯ ಸಹೋದರರೇ, ಯೇಸು ಸ್ವಾಮಿ ತಮ್ಮ ದೇಹವೆಂಬ ತೆರೆಯ ಮೂಲಕ ನಮಗೆ ಹೊಸದಾದ ಸಜೀವ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ. ಯೇಸುವಿನ ಮಾರ್ಗ ಜೀವದ ಮಾರ್ಗ. ಆ ಮಾರ್ಗದಲ್ಲಿ ಮರಣವೆಂಬುದಿಲ್ಲ. ಆಮೇನ್. ತಮ್ಮ ಶರೀರವೆಂಬ ತೆರೆಯ ಮೂಲಕ, ಶರೀರವನ್ನು ಯಜ್ಞ ಬಲಿಯಾಗಿ ಅರ್ಪಿಸುವುದರ ಮೂಲಕ ದೇವರಿಗೂ ಮನುಷ್ಯನಿಗೂ ಅಡ್ಡವಾಗಿದ್ದ ಪಾಪದ ಗೋಡೆಯ ರೂಪದಲ್ಲಿದ್ದ ತೆರೆ ಸೀಳಿ ನಮಗೆ ಸಂಧಾನವನ್ನು ಏರ್ಪಡಿಸಿದ್ದಾರೆ. ಆದ ಕಾರಣ ಇಲ್ಲಿ ತೆರೆಯಲ್ಪಟ್ಟ ದೇವರ ಬಾಗಿಲನ್ನು ನಾವು ನೋಡುತ್ತೇವೆ. ಯಾಕಂದರೆ ಅದಕ್ಕೂ ಹಿಂದೆ ನಾವು ನೋಡಿದ್ದೀವಿ ಮೋಶೆಯ ಗೀತೆ, ಯಜ್ಞದ ಕುರಿಮರಿಯ ಗೀತೆ. ನೆನ್ನೆದು ನೀವು ಕೇಳಿಸ್ಕೊಂಡ್ರೆ ಇದು ಕಂಟಿನ್ಯೂಷನ್ ಅರ್ಥ ಆಗುತ್ತೆ. ಇವುಗಳಾದ ಮೇಲೆ ನಾನು ಮತ್ತೊಂದು ದಿವ್ಯ